ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ಲಾಸ್ಟ್ ಹೌ ಟು ಪಾಸ್ M1 ಇನ್ 10 ಡೇಸ್ ಅಂದ್ಬಿಟ್ಟು 6 ವಿಡಿಯೋಸ್ ಮಾಡಿದ್ದೀನಿ. ಆ 6ನೇ ವಿಡಿಯೋ ಮಾಡಿದಾಗ ಒಬ್ಬ ವಿದ್ಯಾರ್ಥಿ ಒಂದು ಡೌಟ್ ಕೇಳಿದರು. ಏನಪ್ಪ ಅಂತಂದರೆ, ಸರ್ ಈ ಥರ ಪ್ರಶ್ನೆ ಬಂದ್ಬಿಟ್ರೆ ಏರಿಯಾ ಆಫ್ ಟ್ರಯಾಂಗಲ್ ಹೆಂಗೆ ಕಂಡುಹಿಡಿಯೋದು? ನಾನು ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಬೇಕಂದ್ರೆ ಬರೀ 2 ಕೊಡ್ತಾ ಇದೆ. ಎರಡು ಕೊಟ್ಬಿಟ್ಟು ಬರೀ 2 ವೆಕ್ಟರ್ ಕೊಟ್ಬಿಟ್ಟಿದ್ದಾಗ ಮೊದಲನೇದು A, ಎರಡನೇದು B ಈ ಥರ ಫಾರ್ಮುಲಾ ಹಾಕೊಂಡು ಮಾಡ್ತಾ ಇದ್ದೀನಿ. ಫಾರ್ಮುಲಾ ಇದೇನೆ, ಬಟ್ ಈಗ 3 ಬಂದ್ಬಿಟ್ಟಾಗ ಏನು ಮಾಡೋದು ನೋಡಿ. 3 ಕೊಟ್ಟಾಗ ನೀವೇನು ಮಾಡಬೇಕು, ಮೊದಲನೇದಕ್ಕೆ OA ಅಂತ ಬರ್ಕೊಳ್ಳಿ. OA is equal to 3i plus 2j plus k. ಎರಡನೇದು OB ಅಂತಂದ್ರೆ 5i minus j minus 2k. ಮೂರನೇದು OC ಅಂದ್ರೆ 3i plus j plus k. ನೋಡಿ, ಈಗ ಈ ತರ 3 ಕೊಟ್ಟಾಗ ನಾವು 2 ಮಾಡ್ಕೋಬೇಕು. 2 ಹೆಂಗಪ್ಪ ಮಾಡೋದು ಅಂತಂದ್ರೆ, ಫಸ್ಟು AB ಕಂಡುಹಿಡಿಬೇಕು. AB ಕಂಡುಹಿಡಿಬೇಕು ಅಂತಂದ್ರೆ AB ಅಂತಂದ್ರೆ OB ಮೈನಸ್ OA ಅಂತ. OB ಅಂದ್ರೆ ಗೊತ್ತಲ್ವಾ ಏನು? 5i minus j minus 2k ಮೈನಸ್ OA ಅಂದ್ರೆ 3i plus 2j plus k. 5i minus j minus 2k minus 3i minus 2j minus k ಬ್ರಾಕೆಟ್ ಓಪನ್ ಮಾಡಿದ್ದೀನಿ. 5i minus 3i ಅಂದ್ರೆ 2i minus j minus 2j ಅಂದ್ರೆ minus 3j minus 2k minus k ಅಂದ್ರೆ minus 3k. ನೋಡಿ, ಇದು ದಿಸ್ ಈಸ್ ನಥಿಂಗ್ ಬಟ್ ವೆಕ್ಟರ್ A ಅಂತ. ವೆಕ್ಟರ್ A ಅಂತಂದ್ರೆ AB ಮಾಡ್ಕೋಬೇಕು. ವೆಕ್ಟರ್ A ನೋಡಿ, A ಅಂತಂದ್ರೆ ಇದು. ಅದೇ ತರ ವೆಕ್ಟರ್ B ಕಂಡುಹಿಡಿಬೇಕಂತಂದ್ರೆ ನೋಡಿ, BC ಕಂಡುಹಿಡ್ಕೋಬೇಕು. BC ಅಂದ್ರೆ ಏನು? OC ಮೈನಸ್ OB. OC ಅಂದ್ರೆ ಏನಪ್ಪಾ? 3i ಮೈನಸ್ 3i ಪ್ಲಸ್ j ಪ್ಲಸ್ k ಮೈನಸ್ OB ಅಂದ್ರೆ ಏನು? ಬ್ರಾಕೆಟ್ ಹಾಕೊಳ್ಳಿ. 5i ಮೈನಸ್ j ಮೈನಸ್ 2k. ಈಗ ಇದೇನಾಗುತ್ತೆ? 3i ಪ್ಲಸ್ j ಪ್ಲಸ್ k ಮೈನಸ್ 5i ಪ್ಲಸ್ j ಪ್ಲಸ್ 2k. ಈಗ 3i ಮೈನಸ್ 2i ಅಂದರೆ ಮೈನಸ್ 2i ಪ್ಲಸ್ j ಅಂದರೆ 2j, k ಪ್ಲಸ್ 2k ಅಂದರೆ 3k. ನೋಡಿ, ಇದು ದಿಸ್ ಇಸ್ B, ಇದು A, ಇದು B. ಈಗ AB ಸಿಕ್ಕಿದ್ರೆ ಏನು? A ಕ್ರಾಸ್ B ಕಂಡುಹಿಡಿಬೋದಲ್ವಾ? ನೋಡಿ, A ಕ್ರಾಸ್ B ಹೆಂಗಪ್ಪ ಕಂಡುಹಿಡಿಯೋದು? A ಕ್ರಾಸ್ B is equal to ijk. ಏನೇನು? 2 minus 3 minus 3 minus 2 2 3. ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. I ಇಂಟು ರೋ ಮತ್ತೆ ಕಾಲಮ್ ಬಿಟ್ಬಿಡಿ. minus 3 minus 3 2 3 minus j ರೋ ಮತ್ತೆ ಕಾಲಮ್ ಬಿಟ್ಬಿಡಿ. 2 minus 3 minus 2 3 plus k 2 minus 3 minus 2 2. I ಇಂಟು ಇನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. minus 3 ಇಂಟು 3 minus 2 ಇಂಟು minus 3 minus j ಇಂಟು 2 ಇಂಟು 3 minus 2 ಇಂಟು minus 3. ನೋಡಿ, ಇವೆಲ್ಲ ಹೇಳ್ಕೊಟ್ಟಿದ್ದೀನಿ ಹೆಂಗೆ ಅಂತ, ಯಾವ ಥರ ಸಾಲ್ವ್ ಮಾಡ್ಬೇಕಂತ. ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಬರೀತಾ ಇದ್ದೀನಿ. ನೋಡಿ, ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ I ಇಂಟು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿದ್ರೆ -9 -3 ಬರುತ್ತೆ. j ಇಂಟು 6 0 ಬರುತ್ತೆ. k ಇಂಟು 4 minus 6 minus 2 ಬರುತ್ತೆ. minus 3i minus 0j minus 2k. ಇದು A ಕ್ರಾಸ್ B. ನಮ್ಗೇನು ಬೇಕು? ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಅಲ್ವಾ? ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಅಂದ್ರೆ ಸ್ಕ್ವೇರ್ ರೂಟ್ ಆಫ್ minus 3 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ minus 2 ಸ್ಕ್ವೇರ್. ನೋಡಿ, 0ಗೆ ಮೈನಸ್ ಹಾಕೊಂಡು 0ನೇ, ಪ್ಲಸ್ ಹಾಕೊಂಡು 0ನೇ, ಅದೇನಿಲ್ಲ. 9 ಪ್ಲಸ್ 4 ಸ್ಕ್ವೇರ್ ರೂಟ್ 13 ಬರುತ್ತೆ. ಸ್ಕ್ವೇರ್ ರೂಟ್ 13 ಯೂನಿಟ್ಸ್. ನೋಡಿ, A ಕ್ರಾಸ್ B ಆಯಿತು. ಏರಿಯಾ ಬೇಕಂತಂದ್ರೆ ಹಾಫ್ ಇಂಟು ಸ್ಕ್ವೇರ್ ರೂಟ್ 13 ಇದೇ ಯೂನಿಟ್ಸ್ ಅಂತ ಬರೆಯೋದು. ಸ್ಕ್ವೇರ್ ಯೂನಿಟ್ಸ್ ಅಂತ. ಸ್ಕ್ವೇರ್ ಯೂನಿಟ್ಸ್ ಏರಿಯಾಗೆ ಸ್ಕ್ವೇರ್ ಯೂನಿಟ್ಸ್ ಬರೀಬೇಕು. ನೋಡಿ, ಈ ಥರ ಏನಾದರೂ ಪೊಸಿಷನ್ ವೆಕ್ಟರ್ಸ್ ಅಂತ ಕೊಟ್ಬಿಟ್ಟು 3 ಕೊಟ್ಟರೆ ಈ ಥರ ಮಾಡಬೇಕು ಏರಿಯಾ ಕಂಡುಹಿಡಿಬೇಕಂದ್ರೆ.
ನೋಡಿ, ಈಗ ಮ್ಯಾಟ್ರಿಸೀಸ್ ಅಂಡ್ ಡಿಟರ್ಮಿನೆಂಟ್ಸ್ದು ಮತ್ತು ವೆಕ್ಟರ್ಸ್ ಅಷ್ಟು ಏನು ಇಂಪಾರ್ಟೆಂಟ್ ಏನಿದೆ ಅಷ್ಟು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆಯಿತಾ? ನೀವು ನಾನು ಕೊಟ್ಟಿರೋ ಮಾಡಲ್ ಪೇಪರ್ ಇದೆಯಲ್ಲ ಅದರದ್ದು ಸಾಲ್ವ್ ಮಾಡಿ. ಆ ಪ್ರಶ್ನೆಗಳು ಸಾಲ್ವ್ ಮಾಡಿ. ಆಲ್ಮೋಸ್ಟ್ ಅಲ್ಲಿರೋ ಟೈಪ್ ಲೆಕ್ಕಗಳೆಲ್ಲ ಮಾಡಿದ್ದೀನಿ, ಅದನ್ನು ಸಾಲ್ವ್ ಮಾಡಿ, ಯೂಸ್ ಆಗುತ್ತೆ. ಈಗ ನೆಕ್ಸ್ಟ್ ನಿಮಗೆ ಈ ಕಾಂಪ್ಲೆಕ್ಸ್ ನಂಬರ್ಸ್ ನೋಡಿ, ಎಲ್ಲ ಏನು ಮಾಡ್ತಾರೆ, ಈ ಕಾಂಪ್ಲೆಕ್ಸ್ ನಂಬರ್ಸ್ನ ಬಿಟ್ಬಿಡ್ತಾರೆ. ಏನದು ಗೊತ್ತಾಗಲ್ಲ, ಏನೇನೋ ಇದೆ ಅಂತ. ನೋಡಿ, ಏನೂ ಇಲ್ಲ ಇದರಲ್ಲಿ ನಿಮಗೆ ಎಕ್ಸಾಮ್ಗೆ 3 ಮಾರ್ಕ್ಸ್ದು ಒಂದು ಪ್ರಶ್ನೆ ಬರುತ್ತೆ, ಒಂದು ಕ್ವಶನ್, ಮತ್ತು 6 ಮಾರ್ಕ್ಸ್ದು ಒಂದು ಪ್ರಶ್ನೆ ಬರುತ್ತೆ. ತುಂಬ ಈಸಿ ಇರ್ತದೆ. ಇದಕ್ಕೇನು ಟ್ರಿಗ್ನಾಮೆಟ್ರಿ ನಿಮ್ಗೇನು ಏನೇನು ಜಾಸ್ತಿ ಏನು ಬೇಕಾಗಿಲ್ಲ. ಸುಮ್ಮನೆ ಒಂದು ಸ್ವಲ್ಪ ಗೊತ್ತಿದ್ರೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದ್ರಿಂದ ವಿತೌಟ್ ಟ್ರಿಗ್ನಾಮೆಟ್ರಿ ಬ್ಯಾಕ್ಗ್ರೌಂಡ್ ಇದನ್ನು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಈಸಿ ಇದು ನೋಡಿ. ಈಗ 3 ಮಾರ್ಕ್ಸ್ ಒಂದು ಪ್ರಶ್ನೆ, 6 ಮಾರ್ಕ್ಸ್ ಒಂದು ಪ್ರಶ್ನೆ, ಟೋಟಲ್ 9 ನಂಬರ್ ಬರುತ್ತೆ. 9 ಮಾರ್ಕ್ಸ್, ಆರಾಮಾಗಿ 9 ಮಾರ್ಕ್ಸ್ ತಗೋಬೋದು ಇದರಲ್ಲಿ. ಸರಿನಾ? ಈಗ ನೋಡಿ, 3 ಮಾರ್ಕ್ಸ್ಗೆ ಏನು ಕೇಳ್ತಾರೆ ನೋಡಿ. 3 ಮಾರ್ಕ್ಸ್ಗೆ ಏನಪ್ಪ ಕೇಳ್ತಾರೆ ಅಂತಂದರೆ, ಪ್ರಶ್ನೆ ಈ ಥರ ಇರ್ತದೆ: ಎಕ್ಸ್ಪ್ರೆಸ್ 1/3 + i ಇನ್ a + ib ಫಾರ್ಮ್ ಅಂತ ಕೇಳ್ಬೋದು. ಒಂದು ಪ್ರಶ್ನೆ ಅಂದರೆ ಎಕ್ಸ್ಪ್ರೆಸ್ ಅಂದ್ಬಿಟ್ಟು ಈ ಥರ ಏನೋ ಕೊಟ್ಟಿರ್ತಾರೆ. ಇನ್ನು ಯಾವ ಫಾರ್ಮ್, a + ib ಫಾರ್ಮ್ ಅಥವಾ x + iy ಫಾರ್ಮ್ ಅಂತ ಕೇಳ್ಬೋದು. ನೋಡಿ, ಈ ಥರ ಕೊಟ್ಟಾಗ ನೀವೇನು ಮಾಡಬೇಕು, ಆಮೇಲೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಕಾಂಪ್ಲೆಕ್ಸ್ ನಂಬರಲ್ಲಿ i² ಅಂತ ಬಂದಾಗೆಲ್ಲ -1 ಹಾಕ್ಬೇಕು. i² ಅಂತ ಬಂದರೆ ಏನು ಹಾಕ್ಬೇಕು, -1 ಹಾಕ್ಬೇಕು, ನೆನ್ಪಿಟ್ಕೊಳ್ಳಿ. ಈಗ ಪ್ರಶ್ನೆ ಇಲ್ಲಿದೆ, 3 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ರೆಸ್ 1/3 + i a + ib ಫಾರ್ಮ್ ಈ ಥರ ಕೊಟ್ಟಾಗ ಏನು ಮಾಡಿ, 1 + 1/3 + i ಇದನ್ನ ರ್ಯಾಷನಲೈಸ್ ಥರ ಮಾಡ್ಕೋಬೇಕು. ರ್ಯಾಷನಲೈಸ್ ಥರ ಅಂತಂದರೆ 3 + i ಅಂತ ಇದ್ರೆ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 3 - i. ಅವಾಗ ಇದೇನಾಯ್ತದೆ, 3 - i 3 - i ಅಲ್ವಾ? ಮೇಲ್ಗಡೆ 1ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ, 1 × 3 - i. ಡಿನಾಮಿನೇಟರ್ನಲ್ಲಿ 3 + i × 3 - i. ಮೇಲ್ಗಡೆ 3 - i ಅಷ್ಟೇ ಬರುತ್ತೆ. ಡಿನಾಮಿನೇಟರ್ನಲ್ಲಿ ನೋಡಿ, a + b × a - b. a + b × a - b ಅಂದ್ರೇನು, a² - b². 3 - i ಡಿವೈಡೆಡ್ ಬೈ 9 i² ಅಂದ್ರೇನು, -1. 3 - i ಡಿವೈಡೆಡ್ ಬೈ 9 + 1 3 - i ಬೈ 10. ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು. 3/10 - i/10. ನೋಡಿ, ಈ ತರ ಇತ್ತು 1/3 + i. ಇದನ್ನ a + ib ಫಾರ್ಮ್ಗೆ ಚೇಂಜ್ ಮಾಡಿದ್ರೆ ನೋಡಿ ಈ ತರ 3/10 - i/10. ನೋಡಿ, ಈ ತರ ಮಾಡೋದು ಒಂದು ಪ್ರಶ್ನೆ ಇರ್ತದೆ. ಎಕ್ಸ್ಪ್ರೆಸ್ 1 ಇನ್ a + ib ಫಾರ್ಮ್ ಈ ತರ ಕೊಟ್ಟಾಗ ಹಿಂಗೆ ಮಾಡಬೇಕು. ಸರಿನಾ? ಈಗ ನೆಕ್ಸ್ಟು ಇನ್ನೊಂದು ಲೆಕ್ಕ ತಗೋತೀನಿ. ಎಕ್ಸ್ಪ್ರೆಸ್ 3 - 2i ಇನ್ a + ib ಫಾರ್ಮ್ ಅಂತ ಕೇಳ್ತಾರೆ. 3 - 2i ಸೇಮ್ 1/3 - 2i ಇಂಟು 3 + 2i 3 + 2i. ಇದೇನಾಗುತ್ತೆ, 1 × 3 + 2i ಡಿವೈಡೆಡ್ ಬೈ 3 - 2i ಇಂಟು 3 + 2i. 3 + 2i ನ್ಯೂಮರೇಟರ್, ಡಿನಾಮಿನೇಟರ್ a - b × a + b. a - b × a + b ಅಂದರೆ a² - b². 3 + 2i ಡಿವೈಡೆಡ್ ಬೈ 9 - 2i ಹೋಲ್ ಸ್ಕ್ವೇರ್ ಅಂದರೆ 2² i² ಅಂತ. 2² i² ಅಂದ್ರೆ ಏನು, 2² i². 3 + 2i ಡಿವೈಡೆಡ್ ಬೈ 9 - 4 × -1 ಅಂತ. 3 + 2i ಡಿವೈಡೆಡ್ ಬೈ 9 + 4 13 ಆಗುತ್ತೆ. 3 + 2i ಡಿವೈಡೆಡ್ ಬೈ 13 3/13 + 2/13i. ನೋಡಿ, ಎಕ್ಸ್ಪ್ರೆಸ್ ಇನ್ a + ib ಫಾರ್ಮ್ ಅಂದರೆ ಈ ಥರ ಮಾಡಬೇಕು. ಆಯಿತಾ? ನೆಕ್ಸ್ಟು
ನೋಡಿ ಇನ್ನೊಂದು 3 ಮಾರ್ಕ್ಸ್ ಈ ತರ ಕೇಳ್ಬಿಡ್ತಾರೆ. ಫೈಂಡ್ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ 1/2 plus I. ನೋಡಿ ಈ ತರ ಕೊಟ್ಬಿಡ್ತಾರೆ. ನೋಡಿ ಈ ತರ ಕೊಟ್ಟಾಗಲೂ ಏನ್ ಮಾಡಬೇಕು, a plus ib ಫಾರ್ಮ್ಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಇದನ್ನ ಫಸ್ಟ್ 1/2 plus I ಏನ್ ಮಾಡ್ಕೋಬೇಕು, ರ್ಯಾಷನಲೈಸ್ ಮಾಡಿ 2 minus I 2 plus I 1 into 2 minus I ಅಂದ್ರೆ ನ್ಯೂಮರೇಟರ್ 2 minus I ಆಯ್ತದೆ, ಡಿನಾಮಿನೇಟರ್ 2 plus I into 2 minus I 2 minus I divided by ನೋಡಿ a plus b into a minus b ಅಂದ್ರೆ a square minus b square 2 square minus I square 2 minus I divided by 4 minus of minus 1 2 minus I divided by 4 plus 1 2 minus I by 5 2 by 5 minus I by 5. ನೋಡಿ ಫೈಂಡ್ ಎಕ್ಸ್ಪ್ರೆಸ್ ಅಂದ್ಬಿಟ್ಟು a plus ib ಫಾರ್ಮ್ ಅಂದ್ರೆ ಇಲ್ಲಿ ತನಕ ಮಾಡ್ತೀವಿ. ಫೈಂಡ್ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಅಂತ ಈಗ ಕೊಟ್ಟಾಗಲೂ ಹೀಗೆ ಮಾಡಬೇಕು. ಆಯ್ತಾ? ಈಗ ನೆಕ್ಸ್ಟ್ ಏನು, ಇದಾದ್ಮೇಲೆ ಹಿಂಗಿದೆ ಅಲ್ವಾ, ಇದರದ್ದು ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಕಂಡುಹಿಡಿಬೇಕಂದ್ರೆ ಇಲ್ಲಿ a plus ib ಬರ್ಕೊಳ್ಳಿ. a ಅಂದ್ರೆ ರಿಯಲ್ ಪಾರ್ಟ್, b ಅಂದ್ರೆ ಇಮ್ಯಾಜಿನರಿ ಪಾರ್ಟ್. ಈಗ a is equal to ಇದನ್ನ ಕಂಪೇರ್ ಮಾಡಿದ್ರೆ a ಅಂದ್ರೆ I ಇರಲ್ವಲ್ಲ, ಅದು a, ಇದು ರಿಯಲ್ ಪಾರ್ಟ್. Real part is equal to a. This is equal to 2 by 5. Imaginary part is equal to b. b ಅಂದ್ರೆ ನೋಡಿ I ಬಿಟ್ಬಿಡ್ಬೇಕು, ಇಲ್ಲಿ I ಇರ್ತದಲ್ಲ ಅದು I ಬಿಟ್ಬಿಟ್ಟು -1/5. ನೋಡಿ ಈ ತರ ಏನಾದ್ರು ಫೈಂಡ್ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಅಂತ ಕೇಳ್ಬಿಟ್ಟು ಈ ತರ ಕೊಟ್ಬಿಟ್ರೆ ಹಿಂಗ್ ಮಾಡ್ಬೇಕು. ಒಂದೊಂದ್ಸರಿ ಏನ್ ಮಾಡ್ತಾರೆ, ಆ ಥರ ಏನು ಕೇಳಿದ್ರೆ ಇರಲಿ ನೋಡೋಣ. ಸಪೋಸ್ ನಿಮಗೆ ಆಯ್ತು ಇದು ಗೊತ್ತಾಯ್ತಲ್ವಾ, ಫೈಂಡ್ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಅಂದ್ಬಿಟ್ಟು ಹಿಂಗೆ ಕೊಟ್ಬಿಟ್ರು 7 plus I ಅಂತ. 7 plus I ರಿಯಲ್ ಪಾರ್ಟ್ ಏನಪ್ಪ, ಇದು a plus ib ಅಂತ ಬರ್ಕೊಳ್ಳಿ. ರಿಯಲ್ ಪಾರ್ಟ್ ಈಸ್ ಈಕ್ವಲ್ ಟು a, ದಿಸ್ ಇಸ್ ಈಕ್ವಲ್ ಟು 7. ಇಮ್ಯಾಜಿನರಿ ಪಾರ್ಟ್ ಇಸ್ ಈಕ್ವಲ್ ಟು b 1 ಅಲ್ವಾ, ಬರೀ I ಅಂತ ಇದೆ, I ಇಂದ ಏನು ಇಲ್ಲ ಅಂದ್ರೆ 1. ಸಪೋಸ್ ಇದು 7 minus I ಅಂತ ಇದ್ದಿದ್ರೆ ರಿಯಲ್ ಪಾರ್ಟ್ 7 ಬರೋದು, ಇಮ್ಯಾಜಿನರಿ ಪಾರ್ಟ್ -1 ಬರೋದು. 7 minus I ಅಂತ ಇದ್ದಿದ್ರೆ. ಈಗ ಇದೇ ತರನೇ ನಿಮಗೆ ಸಪೋಸ್ ಏನ್ ಮಾಡ್ತಾರೆ, ಒಂದೊಂದ್ಸರಿ ಹಿಂಗ್ ಕೊಟ್ಬಿಡ್ತಾರೆ, ಫೈಂಡ್ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಆಫ್ 2 plus I whole square ಅಂತ ಕೊಟ್ಬಿಟ್ರು. ಈ ತರ ಹೋಲ್ ಸ್ಕ್ವೇರ್ ಹೋಲ್ ಕ್ಯೂಬ್ ಅಂತ ಕೊಟ್ರೆ ಅದು ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಹೆಂಗ್ ಎಕ್ಸ್ಪ್ಯಾಂಡ್ ಮಾಡೋದು, a plus b ಹೋಲ್ ಸ್ಕ್ವೇರ್ 2 ಸ್ಕ್ವೇರ್ ಪ್ಲಸ್ ನೋಡಿ a plus b ಹೋಲ್ ಸ್ಕ್ವೇರ್ ಏನಪ್ಪ ಫಾರ್ಮುಲಾ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. a ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಪ್ಲಸ್ I ಸ್ಕ್ವೇರ್ ಪ್ಲಸ್ 2 into I ಏನಾಗುತ್ತೆ 4 ಪ್ಲಸ್ I ಸ್ಕ್ವೇರ್ ಅಂದ್ರೆ -1 ಪ್ಲಸ್ 4I. ನೋಡಿ 2 ಸ್ಕ್ವೇರ್ ಅಂದ್ರೆ 4, I ಸ್ಕ್ವೇರ್ಗೆ -1 ಆಗುತ್ತೆ. 2 into 2 4I ಆಯಿತು. ಈಗ 4 minus 1 ಆಯ್ತದೆ, ಪ್ಲಸ್ ಇಂಟು -1 ಪ್ಲಸ್ 4I. ದಿಸ್ ಇಸ್ ಈಕ್ವಲ್ ಟು 3 ಪ್ಲಸ್ 4I ಆಯಿತು. ನೋಡಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬಂತು, 3 ಪ್ಲಸ್ 4I. ಈಗ ಇದ್ರದ್ದು ರಿಯಲ್ ಪಾರ್ಟ್ ಏನು, ಇಮ್ಯಾಜಿನರಿ ಪಾರ್ಟ್ ಏನು ಅಂತ ಕಂಡುಹಿಡಿಯಬೇಕು. ಆಯ್ತಾ? ಈಗ ಯಾವುದು ರಿಯಲ್ ಪಾರ್ಟ್ ಇದರಲ್ಲಿ 3 ಅಲ್ವಾ, ರಿಯಲ್ ಪಾರ್ಟ್ ಈಸ್ ಈಕ್ವಲ್ ಟು 3, ಇಮ್ಯಾಜಿನರಿ ಪಾರ್ಟ್ ಈಸ್ ಈಕ್ವಲ್ ಟು 4. ನೋಡಿ ದಿಸ್ ಇಸ್ ಈಕ್ವಲ್ ಟು a plus ib ಕಂಪೇರ್ ಮಾಡಿ, ಅವಾಗ ರಿಯಲ್ ಪಾರ್ಟ್ ಈಸ್ ಈಕ್ವಲ್ ಟು a ಅಂದ್ರೆ ಏನಪ್ಪ ಇಲ್ಲಿ 3, ಇಮ್ಯಾಜಿನರಿ ಪಾರ್ಟ್ 4. ಸರಿನಾ? ರಿಯಲ್ ಪಾರ್ಟ್ 3, ಇಮ್ಯಾಜಿನರಿ ಪಾರ್ಟ್ 4. ನೋಡಿ ಈ ತರ ಏನಾದರೂ ಹಿಂಗೆ ಸ್ಕ್ವೇರ್ ಕ್ಯೂಬ್ ಅಂತ ಕೊಟ್ಬಿಟ್ರೆ ಅದು ಎಕ್ಸ್ಪ್ಯಾಂಡ್ ಮಾಡ್ಬಿಟ್ಟು ಕಂಡುಹಿಡಿಬೇಕು. ನಿಮ್ಗೆ ಹಿಂಗೆ ಕೇಳೋದು, ಡೈರೆಕ್ಟ್ ಕೇಳಲ್ಲ, ಹಿಂಗೆ ಕೇಳ್ತಾರೆ. ಇಲ್ಲ ಅಂದ್ರೆ 1/3 plus I ಅಂತ ಕೊಟ್ಬಿಟ್ಟು ಫೈಂಡ್ ರಿಯಲ್ ಅಂಡ್ ಇಮ್ಯಾಜಿನರಿ ಪಾರ್ಟ್ ಅಂತ ಕೇಳ್ತಾರೆ. ನೋಡಿ 3 ಮಾರ್ಕ್ಸ್ ಕ್ವಶನ್ಸ್ ಈ ತರ ಕೇಳ್ತಾರೆ.
ನೋಡಿ ನೆಕ್ಸ್ಟ್ 3 ಮಾರ್ಕ್ಸ್ಗೆ ಇದಿಷ್ಟರ ಮೇಲೆ ಬರೋದು. ಈಗ ಹೇಳ್ಕೊಟ್ನಲ್ಲ, ಒಂದು ಎಕ್ಸ್ಪ್ರೆಸ್ ಎ ಪ್ಲಸ್ ಐ ಬಿ ಫಾರ್ಮ್, ಇನ್ನೊಂದು ರಿಯಲ್ ಪಾರ್ಟ್. ನಿಮಗೆ 6 ಮಾರ್ಕ್ಸ್ಗೆ ಈ ಥರ ಕೇಳ್ತಾರೆ. ಫೈಂಡ್ ಮಾಡ್ಯುಲಸ್ and amplitude of one plus I and express in polar form. ನೋಡಿ, ಈ ಪ್ರಶ್ನೆ ಹಿಂಗೂ ಕೊಡ್ಬೋದು, ಈ ತರ ಕೊಡ್ಬೋದು, ಅಥವಾ ಬರೀ ಹಿಂಗೂ ಕೊಡ್ಬೋದು. ಎಕ್ಸ್ಪ್ರೆಸ್ 1 plus I in polar form ಅಂತ. ಎರಡಕ್ಕೂ ಸೇಮ್ ಆನ್ಸರ್. ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ 1 plus I ಅಂಡ್ ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್ ಅಂದ್ರೂ ಒಂದೇ, ಅಥವಾ ಬರೀ ಎಕ್ಸ್ಪ್ರೆಸ್ ಹಿಂಗಂದ್ರೂ ಈ ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಕಂಡುಹಿಡಿಯಲೇಬೇಕು. ಸರಿನಾ? ನೋಡಿ, ಈ ತರ ಕೊಟ್ಟಾಗ ಈ ಥರದ ಗ್ಯಾರಂಟಿ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಪ್ರಶ್ನೆಗಳು ನೋಡಿ ಈ ತರ ಬರ್ತವೆ. ಒಂದು 1 plus I 1 minus I minus 1 plus I minus 1 minus I, ಅಥವಾ 1 plus I root 3 1 minus I root 3 minus 1 minus I root 3 minus 1 plus I root 3. ಇವು 8 ಪ್ರಾಬ್ಲಮ್ ಅಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ನಾನು ನಿಮಗೆ 4 ಲೆಕ್ಕ ಹೇಳ್ಕೊಡ್ತೀನಿ. ಇದೊಂದು 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 ಇಷ್ಟೇ. ಇವು 8ರಲ್ಲಿ ಒಂದು ಲೆಕ್ಕ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಹೆಂಗೆ ಅಂತ ನಿಮ್ಗೆ. ಆಯ್ತಾ? ನಾನು 4 ತಗೊಂಡಿದ್ದೀನಿ, ಯಾಕಂದ್ರೆ 4 ಕ್ವಾಡ್ರೆಂಟ್ ಅಲ್ಲಿ ಒಂದೊಂದು ಟೈಪ್ ಮಾಡೋಣ. ನೋಡಿ, ಈ ತರ ಬಂದಾಗ ಎಕ್ಸ್ಪ್ರೆಸ್ 1 plus I ಅಂಡ್ ಎಕ್ಸ್ಪ್ರೆಸ್ ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ 1 plus I ಅಂಡ್ ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್ ಅಂತ ಬಂದಾಗ ನೀವೇನ್ ಮಾಡಿ, 1 plus I is equal to, ನೋಡಿ, a plus IB ಅಂತ ಬರೀಬಹುದು, x plus IY ಅಂತ ಬರೀಬಹುದು. ಆಯ್ತಾ? ನೀವು x plus IY ಅಂತ ಬರೆಯೋಣ, ಅಥವಾ a plus IB ಬರೀಬಹುದು. ಬಿಡಿ, a plus IB ನೇ ಬರೆಯೋಣ. ಆಯ್ತಾ? a plus IB, ಯಾಕಂದ್ರೆ ನಾನು ಈ ಡಿಪ್ಲೊಮಾ CET ವಿಡಿಯೋನಲ್ಲಿ x plus IY ಹಾಕಿದ್ದೀನಿ. ಸುಮ್ಮನೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಆಯ್ತಾ? ಇದನ್ನು ನೋಡಿದಾಗ ಅಲ್ಲಿ x plus IY ಇತ್ತು, ಇಲ್ಲಿ a plus IB. ಅದಕ್ಕೆ x plus IY ನೇ ಇರಲಿ ಬಿಡಿ, x plus IY ಅಂತ ಬರ್ಕೊಳ್ಳೋಣ. a plus IB ನು ಬರೀಬಹುದು, x plus I ಏನ್ ಬೇಕಾದ್ರೆ ಬರೀಬಹುದು. ಈಗ ಫಸ್ಟ್ ಈ ತರ ಬರ್ಕೊಬಿಟ್ಟು ನೋಡಿ, x ಅಂದ್ರೆ ರಿಯಲ್ ಪಾರ್ಟ್, y ಅಂದ್ರೆ ಇಮ್ಯಾಜಿನರಿ ಪಾರ್ಟ್. ಈಗ x is equal to ಏನಪ್ಪ? 1 ಅಲ್ವಾ? x is equal to 1. y is equal to ಏನು? ನೋಡಿ, I ಬಿಟ್ಬಿಟ್ರೆ ಅದು 1 ಆಗುತ್ತೆ. ನೋಡಿ, ಫಸ್ಟ್ ಕೆಲಸ ಏನಪ್ಪಾ ಅಂತಂದ್ರೆ ಏನ್ ಕೊಟ್ಟಿರ್ತಾರೋ ಅದಕ್ಕೆ x plus IY ಅಂತ ಬರ್ಕೊಂಡು x ಎಷ್ಟು y ಎಷ್ಟು ಕಂಡುಹಿಡ್ಬಿಡಿ. ಇದಾದ್ಮೇಲೆ ನೋಡಿ, ಮಾಡ್ಯುಲಸ್ ಅಂದ್ರೆ r, ಮಾಡ್ಯುಲಸ್ ಅಂತಂದ್ರೆ ಇದಕ್ಕೆ ಸಿಂಬಲ್ r ಅಂತ. ಇದನ್ನ ಕಂಡುಹಿಡಿಬೇಕಂದ್ರೆ ಇದು ಫಾರ್ಮುಲಾ x square plus y square. x ಅಂದ್ರೆ ಎಷ್ಟು? 1 square plus 1 square. 1 plus 1 ಅಂದ್ರೆ ಎಷ್ಟಪ್ಪ? ಸ್ಕ್ವೇರ್ ರೂಟ್ ಆಫ್ 2. ನೋಡಿ, ಸ್ಕ್ವೇರ್ ರೂಟ್ ಆಫ್ 2 ಆಯ್ತು. ಸರಿನಾ? ಮಾಡ್ಯುಲಸ್ ಸಿಕ್ತು. ನೆಕ್ಸ್ಟ್ ನೋಡಿ, ಮಾಡ್ಯುಲಸ್ ಕಂಡುಹಿಡಿದ್ವಿ. ಆಂಪ್ಲಿಟ್ಯೂಡ್ ಕಂಡುಹಿಡಿಯಬೇಕಂದ್ರೆ ಥೀಟಾ. ಆಂಪ್ಲಿಟ್ಯೂಡ್ ಅಂದ್ರೆ ಥೀಟಾ ಕಂಡುಹಿಡಿಯಬೇಕಂದ್ರೆ tan inverse y by x. ನೋಡಿ, ಈ ಆಂಪ್ಲಿಟ್ಯೂಡ್ ಥೀಟಾ ಕಂಡುಹಿಡಿಯಬೇಕಂದ್ರೆ 4 ಫಾರ್ಮುಲಾ ಇದಾವೆ. ಆಯ್ತಾ? ಅದು ಏನಿಲ್ಲ, ಫಾರ್ಮುಲಾ ಅಂದ್ರೆ ನೋಡಿ, ಈಗ ಇದು x ಅಲ್ವಾ, ಇದು y. x ಡ್ಯಾಶ್ ಅಂದ್ರೆ ನೆಗೆಟಿವ್, y ಡ್ಯಾಶ್ y ನೆಗೆಟಿವ್. ನೋಡಿ, ಇಲ್ಲಿ 2 ಪ್ಲಸ್ ಇದೆ. 2 ಪ್ಲಸ್ ಅಂದ್ರೆ x ಪ್ಲಸ್ y ಪ್ಲಸ್ ಇದೆ. ಈ ಕ್ವಾಡ್ರೆಂಟ್ ಅಲ್ವಾ, ಫಸ್ಟ್ ಕ್ವಾಡ್ರೆಂಟ್. ಅವಾಗ ಥೀಟಾಗೆ ಫಾರ್ಮುಲಾ ಇದು tan inverse y by x ಅಂತ. x y 2 ಪ್ಲಸ್ ಇದ್ರೆ ಥೀಟಾಗೆ ಏನು ಫಾರ್ಮುಲಾ? tan inverse y by x. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, 2 ಪ್ಲಸ್ ಇದ್ರೆ. ಕರೆಕ್ಟ್ ತಾನೆ? x ಪ್ಲಸ್ y ಪ್ಲಸ್ ಇದ್ರೆ ಇಲ್ಲಿ ಬರುತ್ತೆ. x ಮೈನಸ್ y ಪ್ಲಸ್ ಬಂದ್ರೆ ಥೀಟಾ ಇಸ್ ಈಕ್ವಲ್ ಟು 180 ಮೈನಸ್ tan inverse y by x. y by x ಇದು 180 ಮೈನಸ್ tan inverse y by x. 2 ಮೈನಸ್ ಬಂದ್ರೆ x ಮೈನಸ್ y ಮೈನಸ್ ಬಂದ್ರೆ ಥೀಟಾ ಇಸ್ ಈಕ್ವಲ್ ಟು 180 ಪ್ಲಸ್ tan inverse y by x.
ಎರಡು ಮೈನಸ್ ಬಂದರೆ, ಎಕ್ಸ್ ಪ್ಲಸ್ ಬಂದು ವೈ ಮೈನಸ್ ಬಂದರೆ ಮೈನಸ್ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ನೋಡಿ ಇವು 4 ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈ ಲೆಕ್ಕ ಮಾಡಕ್ ಬಿಡ್ಬೋದು, ಇನ್ನೇನು ಬೇಕಾಗಿಲ್ಲ. ನೋಡಿ ಇವು 4 ಫಾರ್ಮುಲಾ ಅಷ್ಟೇ. ಜೊತೆಗೆ ಆರ್ ಎಲ್ಲದಕ್ಕೂ ಒಂದೇ, ಆರ್ಗೇನು ಈ ಥರ 4 ಬೇರೆ ಬೇರೆ ಫಾರ್ಮುಲಾ ಇಲ್ಲ, ಬರೀ ಆಂಪ್ಲಿಟ್ಯೂಡ್ ಥೀಟಾ ಕಂಡುಹಿಡಿಯಕ್ಕೆ ಮಾತ್ರ 4 ಇದಾವೆ. ಈಗ ನಮಗೆ ನಾನೇನಕ್ಕೆ ಈ ಫಾರ್ಮುಲಾ ಹಾಕೊಂಡೆ ಅಂದ್ರೆ ನೋಡಿ ಎಕ್ಸ್ ಪ್ಲಸ್ ಬತ್ತು ವೈ ಪ್ಲಸ್ ಬತ್ತಲ್ವಾ, ಎಕ್ಸ್ ಪ್ಲಸ್ ವೈ ಪ್ಲಸ್ ಇದ್ರೆ ಥೀಟಾಗೆ ಏನಪ್ಪ ಫಾರ್ಮುಲಾ ಟ್ಯಾನ್ ಇನ್ವರ್ಸ್ ವೈ ಬೈ ಎಕ್ಸ್. ದಿಸ್ ಇಸ್ ಈಕ್ವಲ್ ಟು ವೈ ಅಂದರೆ ಗೊತ್ತಲ್ವಾ ಟ್ಯಾನ್ ಇನ್ವರ್ಸ್ 1/1. 1/1 ಅಂದರೆ ಟ್ಯಾನ್ ಇನ್ವರ್ಸ್ 1 ಅಂತ. ನೀವು ಕ್ಯಾಲ್ಕುಲೇಟರ್ನಲ್ಲಿ ಟ್ಯಾನ್ ಇನ್ವರ್ಸ್ 1 ಅಂತ ಹೊಡಿರಿ, ಬರುತ್ತೆ ಎಷ್ಟು 45 ಡಿಗ್ರಿ ಬರುತ್ತೆ. 45 ಡಿಗ್ರಿ ಬೇಕಂದ್ರೆ π/4 ಅಂತ ಬರೀಬೋದು, ಏನು ಬೇಡ ಬಿಡಿ 45 ಅಂತಾನೆ ಬರೀರಿ, ಸರಿನಾ. ನೋಡಿ ಈಗ ಮಾಡ್ಯುಲಸ್ ಕಂಡಿಡಿದ್ವಿ, ಆಂಪ್ಲಿಟ್ಯೂಡ್ ಕಂಡಿಡಿದ್ವಿ ಅಲ್ವಾ. ಇಲ್ಲಿ ಅಂಡ್ ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್. ನೋಡಿ ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್ ಅಂದ್ರೆ 1 + i = r × cos θ + i sin θ. ಇದು ಜನರಲ್ ಫಾರ್ಮ್, ಪೋಲಾರ್ ಫಾರ್ಮ್ದು ಜನರಲ್ ಫಾರ್ಮ್ ಇದು, r × cos θ + i sin θ. ಈಗ ನಮಗೆ r ಅಂದ್ರೆ ಗೊತ್ತಲ್ವನಪ್ಪ, ಎಷ್ಟು r ಅಂದ್ರೆ ಹಾಕೊಳ್ಳಿ √2, cos θ ಅಂದ್ರೆ ಎಷ್ಟು 45 ಪ್ಲಸ್ i sin 45. ನೋಡಿ ದಿಸ್ ಈಸ್ ದಿ ಫೈನಲ್ ಆನ್ಸರ್. ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್ ಅಂದ್ರೂ ಇದೇನೆ, ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ ಅಂಡ್ ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್ ಅಂದ್ರೂ ಇದೇನೆ, ಸರಿನಾ. ಬರೀ ನಿಮಗೆ ಒಂದೊಂದ್ಸಲಿ ಪ್ರಶ್ನೆ ಏನ್ ಮಾಡ್ತಾರೆ, ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಅಷ್ಟೇ ಕೇಳ್ಬಿಡ್ತಾರೆ. ಅವಾಗ ಏನ್ ಮಾಡ್ಬೇಕು, ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಪೋಲಾರ್ ಫಾರ್ಮ್ ಅಂತ ಕೇಳಿದ್ರೆ ಇದೊಂದು ಸ್ಟೆಪ್ ಮಾಡಬೇಕು. ನೋಡಿ 6 ನಂಬರ್ಗೆ ಇದೇ ಪ್ರಶ್ನೆ ಕೇಳೋದು, ಈ ತರನೇ ಪ್ರಶ್ನೆ ಕೇಳೋದು, ಇಲ್ಲಿ ಚೇಂಜ್ ಆಯ್ತವೆ 1 + i 1 - i. ನೋಡಿ ಆ ಥರ ಈ 8ರಲ್ಲಿ ಯಾವ್ದಾದ್ರು ಒಂದು ಕೊಡ್ತಾರೆ, ಆಯ್ತಾ. ಈಗ ನಾನೇನು ಮಾಡಿದೆ, ಇದನ್ನ ಮಾಡಿದೆ ಅಲ್ವಾ, ನೆಕ್ಸ್ಟ್ ಇದನ್ನ ತಗೊಳ್ಳೋಣ -1 + i ಅಂತ. 4 ಲೆಕ್ಕ ಹೇಳ್ಕೊಡ್ತೀನಿ ಇದರಲ್ಲಿ. 4 ಲೆಕ್ಕ ಮಾಡಿದ್ರೆ ನಿಮಗೆ 100% 6 ನಂಬರ್ ಕೊಟ್ಟರೆ 6 ತಗೋಬೋದು ಆರಾಮಾಗಿ. ತಪ್ಪಾದ್ರೂ 3 ನಂಬರ್ ಬಂದ್ಬಿಡ್ತದೆ. ಎಲ್ಲ ಮಾಡಿದ್ರೆ ಫಾರ್ಮುಲಾ ಬರ್ದಿರ್ತೀರಾ, 6 ಅಂತೂ ಕಂಡುಹಿಡಿದಿರ್ತೀರಾ, ಈಸಿ ಆಗಿರುತ್ತೆ. ಆಂಪ್ಲಿಟ್ಯೂಡ್ಗೆ ಫಾರ್ಮುಲಾ ಹಾಕಿರ್ತೀರಾ, 100% 6 ಮಾರ್ಕ್ಸ್ಗೆ 3 ಅಂತೂ ಬರುತ್ತೆ. 6 ತಗೊಳ್ಳಿ ನೀವು, 6ಕ್ಕೆ 3 ಅಂತೂ 100% ಬರುತ್ತೆ. ಈಗ ನೆಕ್ಸ್ಟ್ ಪ್ರಶ್ನೆ -1 + i ಮಾಡೋಣ. -1 ಫೈಂಡ್ ಮಾಡ್ಯುಲಸ್ ಅಂಡ್ ಆಂಪ್ಲಿಟ್ಯೂಡ್ ಆಫ್ -1 + i ಅಂಡ್ ಎಕ್ಸ್ಪ್ರೆಸ್ ಇನ್ ಪೋಲಾರ್ ಫಾರ್ಮ್ ಅಂತ. ಪೋಲಾರ್ ಫಾರ್ಮ್ ನೋಡಿ ಸೇಮ್ -1 + i = x + iy ಅಂತ ಬರ್ಕೊಳ್ಳಿ. ಈಗ x ಏನಪ್ಪ -1 ಅಲ್ವಾ, x = -1, y = 1. ಈಗ ಮಾಡ್ಯುಲಸ್ r ಅಲ್ವಾ, r = ಫಾರ್ಮುಲಾ ಏನು √x² + y². √x ಅಂದ್ರೆ -1² + 1². -1² ಅಂದ್ರೆ 1 + 1 √2. ನೋಡಿ r ಬಂತು. r ಗೆ ಒಂದೇ ಫಾರ್ಮುಲಾ √x² + y². x ಎಷ್ಟು y ಎಷ್ಟು ಬರ್ಕೋಬೇಕು. ನೆಕ್ಸ್ಟ್ ಆಂಪ್ಲಿಟ್ಯೂಡ್. ನೋಡಿ ಆಂಪ್ಲಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ನೋಡಿ x ನೆಗೆಟಿವ್ ಬಂದಿದೆ, y ಪಾಸಿಟಿವ್ ಬಂದಿದೆ. x ನೆಗೆಟಿವ್ y ಪಾಸಿಟಿವ್ ಅಂದ್ರೆ ನೋಡಿ ಸೆಕೆಂಡ್ ಕ್ವಾಡ್ರಂಟ್ ಇಲ್ಲಿ ಬರ್ತದೆ ಅಲ್ವಾ, x ನೆಗೆಟಿವ್ y ಪಾಸಿಟಿವ್ ನೋಡ್ಕೋಬೇಕು. x ನೋಡಿ ಮೈನಸ್ ಬಂದೈತೆ, y ಪ್ಲಸ್ ಬಂದೈತೆ. x - y ಪ್ಲಸ್ ಅಂದ್ರೆ ಥೀಟಾ ಕಂಡುಹಿಡಿಯಕ್ಕೆ ಇದು ಫಾರ್ಮುಲಾ ಏನು, θ = 180 ಮೈನಸ್ ಟ್ಯಾನ್ ಇನ್ವರ್ಸ್ y ಬೈ x. 180 ಮೈನಸ್ ಟ್ಯಾನ್ ಇನ್ವರ್ಸ್ y ಅಂದ್ರೆ ಏನಪ್ಪ 1, x ಅಂದ್ರೆ ಏನು, x ಅಂದ್ರೆ ನೋಡಿ -1 ಐತೆ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಳ್ಳಿ, xy ಐತಲ್ಲ, ಇಲ್ಲಿ ಮೈನಸ್ ಇದ್ರೆ ನೀವು ಪ್ಲಸ್ ಹಾಕಬೇಕು. ಇದು ಮಾಡ್ಯುಲಸ್ ಅಂತ, ಅದಕ್ಕೇನೆ ಟ್ಯಾನ್ ಇನ್ವರ್ಸ್ ಒಳಗಡೆ ಇರ್ತದಲ್ಲ, ಇಲ್ಲಿ ಮೈನಸ್ ಹಾಕಬೇಡಿ ಯಾವಾಗಲೂ. ಅಂದ್ರೆ ಇಲ್ಲಿ ನೋಡಿ x ಮೈನಸ್ ಇದೆ, ಆದ್ರೂ ಏನ್ ಹಾಕಬೇಕು ನೀವು ಪ್ಲಸ್ ಹಾಕಬೇಕು. ನೆನ್ಪಿಟ್ಕೊಳ್ಳಿ, ಅದೊಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಈಗ 180 ಮೈನಸ್ ಟ್ಯಾನ್ ಇನ್ವರ್ಸ್ 1 ಆಯ್ತದೆ. ಟ್ಯಾನ್ ಇನ್ವರ್ಸ್ 1 ಅಂದ್ರೆ 45, 180 ಮೈನಸ್ 45 ಅಂದ್ರೆ 135. ನೋಡಿ ಈ ತರ ಥೀಟಾ. ಇಲ್ಲಿ ಒಂದೇ ಒಂದು ನೆನ್ಪಿಟ್ಕೋಬೇಕು, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದೆ ಇಲ್ಲಿ, ಆದ್ರೂ ಎಕ್ಸ್ ಹಾಕುವಾಗ ಪ್ಲಸ್ ಹಾಕೊಂಡಿದ್ದೀನಿ. ಟ್ಯಾನ್ ಇನ್ವರ್ಸ್ ಒಳಗಡೆ ಎಕ್ಸ್ ವೈ ನೆಗೆಟಿವ್ ಇದ್ರೆ ಪಾಸಿಟಿವ್ ಹಾಕೋಬೇಕು. ನೆನ್ಪಿಟ್ಕೊಳ್ಳಿ, ಅದೊಂದು ನೆನ್ಪಿಟ್ಕೊಳ್ಳಿ.
ಈಗ ನೋಡಿ ಮಾಡ್ಯುಲಸ್ ಆಯ್ತು, ಆಂಪ್ಲಿಟ್ಯೂಡ್ ಆಯ್ತು. ಈಗ ಪೋಲಾರ್ ಫಾರ್ಮ್ ಅಲ್ವಾ, ಪೋಲಾರ್ ಫಾರ್ಮ್ಗೆ ಏನಪ್ಪ ಜನರಲ್ ಫಾರ್ಮು -1 ಪ್ಲಸ್ ಐ ಅಂತಂದ್ರೆ r ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಆರ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಏನು ಬಂತು ಆರ್ಗೆ √2, ಕಾಸ್ ಥೀಟಾಗೆ ಏನು ಬಂತು 135 ಪ್ಲಸ್ ಐ ಸೈನ್ 135. ನೋಡಿ ಇಷ್ಟೇ ಮುಗೀತು. ಆರ್ ನಂಬರ್ ನೋಡಿ ಇಷ್ಟೇ ಮಾಡಬೇಕಾಗಿಲ್ಲ. ಇದೊಂದು ಬೇಕಾದ್ರೆ ಬರ್ಕೊಂಡೇ ಬಿಡಿ, ಅಲ್ಲಿ ಯಾವುದೇ ಲೆಕ್ಕ ಕೊಟ್ಟರು ಈ 4 ಬರ್ಕೊಬಿಡಿ ಆಯ್ತಾ. ನೋಡಿ ಈಗ 2 ಲೆಕ್ಕ ಆಯಿತು. ಅಂದರೆ ಫಸ್ಟ್ ಕ್ವಾಡ್ರೆಂಟ್ ಒಂದು ಮಾಡಿದೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬರೋದು ಒಂದು ಮಾಡಿದೆ, ಇವೆರಡು ಒಂದೊಂದು ಮಾಡ್ತೀನಿ. ಈಗ ಇದಕ್ಕೆ ಈ ಟೈಪ್ ತಗೋತೀನಿ. ಈಗ ನೋಡಿ ಈ ಟೈಪಲ್ಲಿ ಏನಪ್ಪ ಅಂತಂದರೆ ಇದನ್ನು ಮಾಡೋಣ. ಫಸ್ಟ್ -1 ಮೈನಸ್ i√3 -1 ಮೈನಸ್ i√3 ನೋಡಿ x ಪ್ಲಸ್ iy ಬರ್ಕೊಂಡು x ಎಷ್ಟಪ್ಪ -1, y ಎಷ್ಟು -√3. ಕರೆಕ್ಟ್ ಅಲ್ವಾ? x ಅಂದರೆ -1, y ಅಂದರೆ i ಬಿಟ್ಬಿಡಿ, ಮೈನಸ್ ಇದೆ -√3. ಈಗ ಮಾಡ್ಯುಲಸ್ ಕಂಡುಹಿಡಿಯೋಣ. ಮಾಡ್ಯುಲಸ್ಗೆ r ಅಲ್ವಾ, rಗೆ ಫಾರ್ಮುಲಾ ಏನು? x ಅಂತಂದರೆ -1² ಪ್ಲಸ್ y ಅಂದರೆ -√3². -1² ಅಂದರೆ 1 ಪ್ಲಸ್ 3 √4 2 ಯೂನಿಟ್ಸ್. √4 ಅಂದರೆ 2 ಅಲ್ವಾ, √4 ಅಂದರೆ 2. ಕ್ಯಾಲ್ಕುಲೇಟರ್ ಮಾಡಿದ್ರು ಬರುತ್ತೆ. ಈಗ ಆಂಪ್ಲಿಟ್ಯೂಡ್ ಕಂಡುಹಿಡಿಬೇಕು ಅಂತಂದರೆ ಆಂಪ್ಲಿಟ್ಯೂಡ್ ಇಸ್ ಈಕ್ವಲ್ ಟು ಥೀಟಾ. ಇದು ಯಾವ ಕ್ವಾಡ್ರೆಂಟ್ ಬರುತ್ತೆ ನೋಡಿ, ಆಂಪ್ಲಿಟ್ಯೂಡ್ 2 ಮೈನಸ್ ಇದೆ ಅಲ್ವಾ, 2 ಮೈನಸ್ ಅಂದರೆ ನೋಡಿ ಥರ್ಡ್ ಕ್ವಾಡ್ರೆಂಟ್ ಇಲ್ಲಿ ಬರುತ್ತೆ. 180 ಪ್ಲಸ್ ಫಾರ್ಮುಲಾ ಏನು? 180 ಪ್ಲಸ್ tan ಇನ್ವರ್ಸ್ y/x. 180 ಪ್ಲಸ್ tan ಇನ್ವರ್ಸ್ y ಅಂದರೆ ಎಷ್ಟಪ್ಪ -√3, x ಅಂದ್ರೆ ಏನು ಮೈನಸ್ ಹಾಕಬಾರ್ದು, ಇಲ್ಲಿ ಬ್ರಾಕೆಟ್ ಒಳಗಡೆ ಮೈನಸ್ ಹಾಕಬಾರ್ದು, ಬರೀ ವ್ಯಾಲ್ಯೂ ಹಾಕೊಳ್ಳಿ. 180 ಪ್ಲಸ್ tan ಇನ್ವರ್ಸ್ √3/1 ಅಂದ್ರೆ √3 ಅಲ್ವಾ. ನೀವು ಕ್ಯಾಲ್ಕುಲೇಟರಲ್ಲಿ tan ಇನ್ವರ್ಸ್ √3 ಅಂತ ಹೊಡೆದ್ರೆ ಬರುತ್ತೆ ಎಷ್ಟು ಅಂತ. tan ಇನ್ವರ್ಸ್ √3 ಅಂತ ಹೊಡೆದ್ರೆ ಎಷ್ಟು ಬರುತ್ತೆ? 60 ಬರುತ್ತೆ. 180 ಪ್ಲಸ್ 60 ಎಷ್ಟು? 240. ನೋಡಿ tan ಇನ್ವರ್ಸ್ ಕ್ಯಾಲ್ಕುಲೇಟರ್ ಇದೆ, ಶಿಫ್ಟ್ ಹೊಡೆದ್ಬಿಟ್ಟು ಟ್ಯಾನ್ ಹೊಡೆದಿರಿ, ಟ್ಯಾನ್ ಇನ್ವರ್ಸ್ ಅಂತ ಬರುತ್ತೆ. ಬ್ರಾಕೆಟ್ ಅಲ್ಲಿ √3 ಅಂತ ಹಾಕ್ಬಿಟ್ಟು ಕ್ಲೋಸ್ ಮಾಡಿ, ಕ್ಲೋಸ್ ಮಾಡಿದ್ರೆ ಈಕ್ವಲ್ಸ್ ಹೊಡೆದ್ರೆ 60 ಬರುತ್ತೆ. 180 ಪ್ಲಸ್ 60 ಎಷ್ಟು? 240. ಇವಾಗ ಪೋಲಾರ್ ಫಾರ್ಮ್ ಬರೆಯೋಣ. ಈಗ ಮಾಡ್ಯುಲಸ್ ಕಂಡಿದ್ವಿ, ಆಂಪ್ಲಿಟ್ಯೂಡ್ ಕಂಡಿದ್ವಿ. ಪೋಲಾರ್ ಫಾರ್ಮ್ ಅಂತಂದ್ರೆ -1 ಮೈನಸ್ i√3 ಇಸ್ ಈಕ್ವಲ್ ಟು ಜನರಲ್ ಫಾರ್ಮ್ ಏನಪ್ಪ r ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. r ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. r ಅಂದ್ರೆ 2 ಬರುತ್ತೆ, ಕಾಸ್ ಥೀಟಾ ಅಂದ್ರೆ ಎಷ್ಟು? 240 ಪ್ಲಸ್ ಐ ಸೈನ್ 240. ನೋಡಿ ಇಷ್ಟೇ ಮುಗೀತು. ಯಾವುದೇ ಲೆಕ್ಕ ಕೊಡಲಿ, x ಪ್ಲಸ್ ಐ ವೈ ಬರ್ಕೊಳ್ಳಿ, x ಕಂಡಿಡಿರಿ, y ಕಂಡಿಡಿರಿ, r ಕಂಡಿಡಿರಿ, ಥೀಟಾ ಕಂಡಿಡಿರಿ. ಥೀಟಾ ಕಂಡಿಡಿಯುವಾಗ 4 ನೋಡ್ಬೇಕು ಯಾವುದು ಅಂತ. ಆಮೇಲೆ ಈ ಫಾರ್ಮ್ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಇಟ್ಬಿಡೋದು. ನೋಡಿ ಇಷ್ಟೇ. ಈಗ ಇನ್ನೊಂದು ಮಾಡೋಣ. ಇದಾಯ್ತು, ಇದು ತಗೊಳ್ಳೋಣ. 1 ಮೈನಸ್ i√3 ನೋಡಿ ಇದು ಕಂಪೇರ್ ಮಾಡಿದ್ರೆ x ಪ್ಲಸ್ ಐ ವೈ ಕಂಪೇರ್ ಮಾಡಿದ್ರೆ x ಇಸ್ ಈಕ್ವಲ್ ಟು 1 ಆಗುತ್ತೆ, y ಇಸ್ ಈಕ್ವಲ್ ಟು -√3. ಇದು 1² ಪ್ಲಸ್ -√3². 1 ಪ್ಲಸ್ 1² ಅಂದರೆ 1, -√3² ಅಂದರೆ 3, 1 ಪ್ಲಸ್ 3 ಅಂದರೆ 4 ಅಷ್ಟೇ ಬರುತ್ತೆ. r ಸರಿ ಆಯಿತು. ಈಗ ಆಂಪ್ಲಿಟ್ಯೂಡ್ ಕಂಡುಹಿಡಿಬೇಕಂದ್ರೆ ಯಾವ ಕ್ವಾಡ್ರೆಂಟ್ ಇದು? x ಪಾಸಿಟಿವ್ ಇದೆ, y ನೆಗೆಟಿವ್ ಇದೆ ಅಲ್ವಾ. ನೋಡಿ x ಪ್ಲಸ್ ಇದೆ, y ಮೈನಸ್ ಇದೆ. x ಪ್ಲಸ್ y ಮೈನಸ್ ಅಂತಂದ್ರೆ ಇದು x ಪ್ಲಸ್ ಇದೆ, y ಮೈನಸ್. x ಪ್ಲಸ್ y ಮೈನಸ್ ಅಂತಂದ್ರೆ ಈ ಕ್ವಾಡ್ರೆಂಟ್ ಬರುತ್ತೆ. x ಪ್ಲಸ್ y ಮೈನಸ್ ಅಂತಂದ್ರೆ ಫೋರ್ತ್ ಕ್ವಾಡ್ರೆಂಟ್ ಬರುತ್ತೆ. ನೋಡಿ ಇಲ್ಲಿ ಈ ಕಡೆ ಬರೀತೀನಿ ನೋಡಿ, x ಪ್ಲಸ್ ಇಲ್ಲಿ y ಮೈನಸ್. x ಪ್ಲಸ್ ಬಂದಿದೆ ನೋಡಿ 1, y ಮೈನಸ್ ಬಂದಿದೆ. ಫೋರ್ತ್ ಕ್ವಾಡ್ರೆಂಟ್ ಇಲ್ಲಿ ಥೀಟಾ ಅಂದ್ರೆ ಫಾರ್ಮುಲಾ ಏನು? ಮೈನಸ್ ಟ್ಯಾನ್ ಇನ್ವರ್ಸ್ y/x. ಮೈನಸ್ ಟ್ಯಾನ್ ಇನ್ವರ್ಸ್ y ಅಂದ್ರೆ ಎಷ್ಟಪ್ಪ? √3, x ಅಂದ್ರೆ 1, ಮೈನಸ್ ಟ್ಯಾನ್ ಇನ್ವರ್ಸ್ √3 ಮೈನಸ್ 60 ಡಿಗ್ರಿ. ಇಲ್ಲಿ ಮೈನಸ್ ಇರ್ತದೆ, ಆಚೆ ನೋಡಿ ಮೈನಸ್ 60 ಡಿಗ್ರಿ ಬಂತು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ಏನು
1 ಮೈನಸ್ ಐ ರೂಟ್ 3 ಅಲ್ವಾ, 1 ಮೈನಸ್ ಐ ಆರ್ ಇಂಟು ಎಲ್ಲದಕ್ಕೂ ಇದೇ ಫಾರ್ಮುಲಾ, ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಆರ್ ಏನು 2, ಕಾಸ್ ಥೀಟಾಗೆ ಏನು ಹಾಕಬೇಕು ಮೈನಸ್ 60 ಹಿಂಗೆ ಬರ್ಕೊಳ್ಳಿ, ಪ್ಲಸ್ ಐ ಸೈನ್ ಮೈನಸ್ 60. ನೋಡಿ ಇಷ್ಟೇ ಇಟ್ಬಿಡೋದು, ಹಂಗೆ ಇಟ್ಬಿಡಿ. ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಬೋದು, ಏನು ಬೇಡ, ಅಷ್ಟು ಇಟ್ಟರೆ ಸಾಕು. ನೋಡಿ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಇಷ್ಟೇ ಇರೋದು, ಏನೂ ಇಲ್ಲ, ಬರೀ ಇಷ್ಟು ಕಲ್ತ್ರೆ ಸಾಕು. ಒಂದು 3 ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ, 6 ಮಾರ್ಕ್ಸ್ ಒಂದು ಪ್ರಶ್ನೆ ಬರುತ್ತೆ, ಟೋಟಲ್ 9 ಅಲ್ವಾ. ನೋಡಿ 9ಗೆ ನೀವು ಆನ್ಸರ್ ತಪ್ಪು ಮಾಡಿದ್ರು, ಇವೆಲ್ಲ ಸ್ಟೆಪ್ಸ್ ಮಾಡಿದರೆ 100% 9 ಮಾರ್ಕ್ಸ್ಗೆ ಒಂದು 4 ಅಥವಾ 5 ಬಂದೇ ಬರುತ್ತೆ, 100% ಬರುತ್ತೆ. ಸರಿನಾ? ಯೂಸ್ ಆಗುತ್ತೆ ಬಿಡಿ. 4, 5 ನಂಬರ್ ಬಂದರೆ ಅಲ್ವಾ, 30ಗೆ 5 ಹಾಕಿದ್ರೆ 35 ಆಗುತ್ತೆ. ನೋಡಿ ಕಾಂಪ್ಲೆಕ್ಸ್ ನಂಬರು ನೀವೇನು ಬೇರೆ ಏನು ಓದಕ್ಕೆ ಹೋಗ್ಬಿಡಿ, ಬರೀ ಇವತ್ತೇನು ಮಾಡಿಸಿದ್ದೀನೋ ಇಷ್ಟೇ ಸಾಕು. ಇದ್ರ ಜೊತೆಗೆ ನಾನು ಕೊಟ್ಟಿದ್ದೀನಲ್ಲ ಕ್ವಶನು, ಇದ್ರ ಮೇಲೆ ಇರೋದು ಕ್ವಶನ್ಗಳು, ಅದನ್ನು ಆನ್ಸರ್ ಮಾಡಿ. ಅರ್ಥ ಆಯ್ತಲ್ವಾ? ನೋಡಿ ಇಷ್ಟು ಮಾಡಿದ್ರೆ ಹೌ ಟು ಪಾಸ್ M1 ಇನ್ 10 ಡೇಸಲ್ಲಿ 7 ಪಾರ್ಟ್, 7ನೇ ಪಾರ್ಟ್ ಮುಗೀತಿದೆ. ಇನ್ನು 3 ಪಾರ್ಟ್ ಇದೆ. ಇದೇ ಥರ ಇಂಪಾರ್ಟೆಂಟ್ ಹೇಳ್ತೀನಿ, ಅದನ್ನು ಕಲ್ತ್ಕೊಳ್ಳಿ. ಚೆನ್ನಾಗಿ ವರ್ಕ್ ಮಾಡಿ, ಏನಿಲ್ಲ, ಚೆನ್ನಾಗಿ ವರ್ಕ್ ಮಾಡಿ, ರಿಪೀಟ್ ಮಾಡ್ತಾ ಇರ್ಬೇಕು. ನೀವು ವೀಡಿಯೋಸ್ ನೋಡ್ತಾ ಇರಬೇಕು, ಬರಿತಾ ಇರಬೇಕು, ಅವಾಗ ಈಸಿ ಆಯ್ತದೆ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಎಲ್ಲರೂ ಪಾಸ್ ಆಗಿ.